ಬೆಂಗಳೂರಿನ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆಯಾದಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸ್ಥಗಿತಗೊಂಡಿರೋದ್ರಿಂದ ರೋಗಿಗಳು ಪರದಾಡ್ತಿದ್ದಾರೆ. ಪ್ರತಿನಿತ್ಯ 20ರಿಂದ 30 ಎಂಆರ್ಐ ಸ್ಕ್ಯಾನ್ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಕಾರ್ಯನಿರ್ವಹಿಸದೇ ಇರೋದ್ರಿಂದ ನೂರಾರು ರೋಗಿಗಳು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಡ್ತಿದ್ದಾರೆ. ಈ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೀಪಕ್ ಮಾತನಾಡಿ, ನಿನ್ನೆ ಸಂಜೆಯಿಂದ ಸಮಸ್ಯೆ ಆಗಿತ್ತು. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ತೊಂದರೆ ಆಗಿಲ್ಲ. ನಾವು ಇನ್ನೊಂದು ಎಂಆರ್ಐ ಮಷಿನ್ಗಳಲ್ಲಿ ವರ್ಕ್ ಮಾಡ್ತಿದ್ದೇವೆ. ಸಮಸ್ಯೆ ಆಗೋದಕ್ಕೆ ನಾವು ಬಿಟ್ಟಿಲ್ಲ. ಎಮರ್ಜೆನ್ಸಿ ಇಲ್ಲದೇ ಇರೋ ಪೇಷಂಟ್ಗಳಿಗೆ ಸಮಯ ಕೊಟ್ಟಿರಬಹುದು. ನಾವು ಪ್ರತಿದಿನ 40ರಿಂದ 45 ಎಂಆರ್ಐ ಸ್ಕ್ಯಾನ್ ಮಾಡ್ತೀವಿ. ನಿನ್ನೆ ಸಂಜೆಯಿಂದ ಈ ಕಾಯಿಲ್ ಸಮಸ್ಯೆ ಆಗಿದೆ. ಸಮಸ್ಯೆ ಕ್ಲಿಯರ್ ಮಾಡಿ ಎಂಆರ್ಐ ಶುರು ಮಾಡ್ತೀವಿ ಅಂತ ಸಮಜಾಯಿಷಿ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಸಮಸ್ಯೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಈ ಪ್ರಕರಣವನ್ನು ವೈಭವೀಕರಿಸುವ ರೀತಿಯಾಗಿದೆ. 13 ಆಸ್ಪತ್ರೆಗಳಲ್ಲಿ ಇದಾಗಿದೆ. 13 ಕಡೆ ಈಗಾಗಲೇ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಸಮಸ್ಯೆ ಆಗಲ್ಲ. ಕಂಪನಿಯವರು 140 ಕೋಟಿ ಕೇಳ್ತಿದ್ದಾರೆ. ನಮ್ಮ ಪ್ರಕಾರ 101 ಕೋಟಿ ಕೊಡಬೇಕು ಅಷ್ಟೇ. ಇನ್ನು ನ್ಯಾಯಯುತವಾಗಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಸ್ಪತ್ರೆಗಳಲ್ಲಿ ಇದು ಆಗಿರುವಂಥದ್ದು. ಅಲ್ಲಿಗೆ ಎಲ್ಲ ಕಡೆ ಪರ್ಯಾಯ ವ್ಯವಸ್ಥೆ ನಾವು ನಿನ್ನೆನೆ ಮಾಡಿದ್ದೀವಿ. 140 ಕೋಟಿ ಕೊಡಿ ಅಂತ ಹೇಳ್ತಾವ್ರೆ. ನಮ್ಮ ಪ್ರಕಾರ ಸುಮಾರು 10 ಕೋಟಿ ಕೊಡಬೇಕಷ್ಟೇ. ಈಗ ವಿರೋಧ ಪಕ್ಷದ ನಾಯಕರು ಒಂದು ಖಾಸಗಿ ಕಂಪನಿಗೆ ದುಡ್ಡನ್ನ ಸರ್ಕಾರದಿಂದ ಎಷ್ಟಾದ್ರೂ ಬೇಗ ಯಥೇಚ್ಛವಾಗಿ ಕೊಟ್ಬಿಡಿ ಅಂತ ಅವರು ಒಂದು ಮಾರ್ಗದರ್ಶನ ಆಗಿದ್ರೆ ಅದು ಅವ್ರು ಯಾರ ಪರ ಇದ್ದಾರೆ ಅಂತ ಅವರೇ ಇವತ್ತಿನ ದಿವಸ ಸ್ಪಷ್ಟೀಕರಣ ಕೊಡಬೇಕು. ಸೊ ಯಾವ್ದು ನಮಗೆ ಬಂದ್ಬಿಟ್ಟು ಎದುರಿಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ನಮಗೆ ಒಂದು ಪ್ರಚೋದನೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಬಗ್ಗೋರಲ್ಲ.